ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ನಿಖಿಲ್ ಕುಮಾರಸ್ವಾಮಿಯ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ಅಂಡ್ ಬಿಜೆಪಿ ಎರಡೂ ಕೂಡ ಮೂಲಿ ಗುಂಪಾಗ್ತವ ಲೆಕ್ಕಾಚಾರ ತೆಗೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಈಗ ಮೈತ್ರಿ ಸರ್ಕಾರದಲ್ಲಿರುವ ನಿಖಿಲ್ ಕುಮಾರಸ್ವಾಮಿ 2028ಕ್ಕೆ ಟಕ್ ಅಂತ ಮೈತ್ರಿನ ಕಟ್ ಮಾಡ್ತಾರಾ ಅಥವಾ ಬಿಜೆಪಿನೇ ಕಟ್ ಮಾಡುತ್ತಾ ಅನ್ನುವ ಕುತೂಹಲಕಾರ ವಿಚಾರ ಇದೆ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಸರ್ಕಾರದಲ್ಲಿರೋದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೊತ್ತು. ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿ ಸ್ವಂತ ಆಧಾರದ ಮೇಲೆ 2028 ಚುನಾವಣೆಯಲ್ಲಿ ಗೆದ್ದಿದ್ದೇ ಆದ್ರೆ, ಮೆಜಾರಿಟಿ ಆದಿದ್ದೇ ಆದ್ರೆ ಆಗ ಟಕ್ ಅಂತ ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತೆ, ಅಂದ್ರೆ ಮೈತ್ರಿಯನ್ನ ಮುರ್ಕೊಂಡು ಬಿಡುತ್ತೆ ಅಂತ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಲೆಕ್ಕಾಚಾರ ಸೋಷಿಯಲ್ ಮೀಡಿಯಾದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಯೊಬ್ಬ ಯುವಕನನ್ನ ಗಮನಿಸ್ತಾ ಇದ್ದಾರೆ. ಯಾವ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾನೆ ಮತ್ತು ಆತ ಯಾರ ಒಂದು ಸಮ್ಮತಿಯಲ್ಲಿ ಮತ್ತು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾನೆ, ಎಷ್ಟು ಜನರ ಪ್ರೀತಿಯನ್ನು ಸಂಪಾದಿಸಿದ್ದಾನೆ. ಯಾಕಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ನೋಡ್ತಾ ಇದ್ದಾರೆ ಈ ವಿಚಾರ ಅಲ್ವಾ, ಇದು ನಿಮಗೆ ಅನಿಸಿರ್ಬೇಕಲ್ಲ ಯಾಕೆ ಅಂತ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಲೆಕ್ಕಾಚಾರ ಹೀಗಿದೆ, ಯಾವ ಸೋಷಿಯಲ್ ಮೀಡಿಯಾ ವ್ಯಕ್ತಿ ಎಷ್ಟು ಜನಪ್ರೀತಿಯನ್ನು ಹೊಂದಿದಾನೋ ಆ ವ್ಯಕ್ತಿಗೆ ಆ ಭಾಗದಲ್ಲಿ ಟಿಕೆಟ್ ಕೊಡೋದು. ಜೆಡಿಎಸ್ ಪಕ್ಷದಿಂದ ಆ ವ್ಯಕ್ತಿಯನ್ನ ಆ ಪಕ್ಷದ ಚಿಹ್ನೆಯಲ್ಲಿ ಆತನಿಗೆ ಎಲೆಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಡೋದು. ಆತನಿಂದ ಪ್ರಚಾರ ಕೂಡ ಆಗುತ್ತೆ ಮತ್ತು ಪಕ್ಷದಲ್ಲಿ ಆತನು ಕೂಡ ಗುರುತಿಸಿಕೊಳ್ತಾನೆ ಮತ್ತು ಆತನನ್ನ ಎಲೆಕ್ಷನ್ ಮಾಡಿಸೋದು, ಆತನನ್ನು MLA ಎಲೆಕ್ಷನ್ ಟಿಕೆಟ್ ಕೊಡೋದು. ಇದು ನಿಖಿಲ್ ಕುಮಾರಸ್ವಾಮಿ ಯುವನಾಯಕನ ಲೆಕ್ಕಾಚಾರ, ಕುಮಾರಸ್ವಾಮಿಯ ಲೆಕ್ಕಾಚಾರ ಅಲ್ಲ, ನಿಖಿಲ್ ಕುಮಾರಸ್ವಾಮಿಯ ಲೆಕ್ಕಾಚಾರ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಈ ರೀತಿ ಲೆಕ್ಕಾಚಾರ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಕ್ಕಂಥ ಯುವಕರನ್ನ ಅಥವಾ ಈ ರೀತಿ ಬೆಳೆದಿರ್ತಕ್ಕಂಥ ಯುವಕರನ್ನ ಕರ್ಕೊಂಡು ಬಂದು ತನ್ನ ಪಕ್ಷದಲ್ಲಿ ಟಿಕೆಟ್ ಕೊಟ್ಟು ಎಲೆಕ್ಷನ್ ಮಾಡಿಸೋದು ತಪ್ಪ ಅಲ್ಲ, ಸತ್ಯ ಮತ್ತು ರೈಟ್ ಕೂಡ ಇದೆ. ಹೊಸಬರಿಗೆ ಅವಕಾಶ ಸಿಕ್ಕಂಗಾಗುತ್ತೆ ಅಂತ ನಿಖಿಲ್ ಕುಮಾರಸ್ವಾಮಿ ಲೆಕ್ಕಾಚಾರ ಮತ್ತು ತನ್ನ ಪಕ್ಷದಲ್ಲಿ ಗುರುತಿಸ್ಕೊಳ್ತಾರಲ್ಲ ಅದು ಒಂದು ಲೆಕ್ಕಾಚಾರ ಮತ್ತು ತನ್ನ ಪಕ್ಷಕ್ಕೆ ಲಾಭ ಆಗುತ್ತಲ್ಲ ಅದು ಒಂದು ಲೆಕ್ಕಾಚಾರ. ಹಾಗಾಗಿ ಕಾಂಗ್ರೆಸ್ ಅಂಡ್ ಬಿಜೆಪಿ ಎರಡೂ ಪಕ್ಷನ ಮೂಲೆ ಗುಂಪು ಮಾಡಿಸುವುದು ನಿಖಿಲ್ ಕುಮಾರಸ್ವಾಮಿಯ ಲೆಕ್ಕಾಚಾರ ಆಗಿದೆಯಾ ಅಂತ ಕೇಳಿದ್ರೆ 101% ನಿಖಿಲ್ ಕುಮಾರಸ್ವಾಮಿ ಇಡ್ತಾ ಇರುವ ಹೆಜ್ಜೆ ಬಹಳ ನಿಗೂಢವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಇಡ್ತಾ ಇರತಕ್ಕಂಥ ಹೆಜ್ಜೆ ಹೇಗೆ ನಿಗೂಢವಾಗ್ತಿದೆ ಅಂದ್ರೆ, ಎಲ್ಲ ಕಡೆಯಲ್ಲೂ ಕೂಡ ಪ್ರಚಾರವನ್ನ ಹಮ್ಮಿಕೊಳ್ತಾ ಇದ್ದಾರೆ. ಎಲ್ಲ ಭಾಗದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಬಿಜೆಪಿಯ ಶಾಲನ್ನ ತೆಗೆದಿಟ್ಟು ಕೇವಲ JDS ಪಕ್ಷದ ಶಾಲನ್ನು ಹಾಕೊಂಡು ಕೆಲವು ಭಾಗಗಳಲ್ಲಿ ಪ್ರಚಾರದ ಕಡೆ ಕೆಳೆದಿದ್ದಾರೆ. ಈಗ ಯಾವ ಪ್ರಚಾರ? ಪಕ್ಷ ಕಟ್ಟುವ ಪ್ರಚಾರ, ಕಾರ್ಯಕರ್ತರನ್ನ ಹುಮ್ಮಸ್ಸಿನಲ್ಲಿಟ್ಟುಕೊಳ್ಳುವ ಪ್ರಚಾರ, ಕಾರ್ಯಕರ್ತರನ್ನ ಒಗ್ಗೂಡಿಸುವ ಪ್ರಚಾರ. ಇದು JDS ಪಕ್ಷದ ಪ್ರಚಾರ ಅಂತ ಹೇಳ್ತಾರಲ್ಲ. ಸೊ ಆ ರೀತಿ ನಿಖಿಲ್ ಕುಮಾರಸ್ವಾಮಿ ಲೆಕ್ಕಾಚಾರ. ಸುಮಾರು 3 ಬಾರಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಸೋಲನ್ನು ಒಪ್ಪಿಕೊಂಡ್ರು. ಸ್ವಂತ ತನ್ನ ಆಯಾಮ ತವರೂರಿನಗಳಲ್ಲೇ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಕಂಡ್ರು. ಒಂದು ಬಾರಿಯೂ ಗೆಲ್ಲಲಿಲ್ಲ. ಆದ್ರೂ ಕೂಡ ಪಕ್ಷದ ಅಧ್ಯಕ್ಷರನ್ನಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಮಾಡಿದ್ದಾರೆ. ಕಾರಣ ವಂಶದ ಕುಡಿ, ಗೌಡರ ಕುಡಿ ಅಂತ. ಆಮೇಲೆ ಇನ್ನು ಪಕ್ಷ ನಡೆಸ್ಕೊಂಡು ಹೋಗ್ಲಿಕ್ಕೆ ಕುಮಾರಸ್ವಾಮಿಯವರ ಕೈಯಲ್ಲಿ ಆಗೋದಿಲ್ಲ, ಯಾಕಂದ್ರೆ ವಯಸ್ಸಾಗ್ತಾ ಬಂತು. ಎಲ್ಲ ಅಷ್ಟರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ರಾಜಕೀಯದ ಬಗ್ಗೆ ಅನುಭವ ನೀಡಬೇಕಲ್ಲ. ಹಾಗಾಗಿ ಪಕ್ಷದ ಅಧ್ಯಕ್ಷತೆಯನ್ನು ಕೊಟ್ಟರು. ಯಾಕಂದ್ರೆ ಒಂದೇದು ಯುವ ನಾಯಕ, ಇನ್ನೋದು ಒಂದು ರೀತಿ ಯುವಕನಂತೆ ಆಲೋಚಿಸಿ, ಯುವಕರ ತಲೆನೇ ಬೇರೆ ಇರುತ್ತೆ, ಪ್ಲಾನಿಂಗ್ಸ್ಗಳನ್ನು ಮಾಡಿ ನಿಖಿಲ್ ಕುಮಾರಸ್ವಾಮಿ ಎಲ್ಲೋ ಒಂದು ಕಡೆ ಪಕ್ಷ ಮೇಲಕ್ಕೆ ಎತ್ತುತ್ತಾರೆ ಅನ್ನುವ ನಂಬಿಕೆ ದೇವೇಗೌಡರಿಗಿದೆ. ಹಾಗಾಗಿನೇ ಕುಮಾರಸ್ವಾಮಿಯಲ್ಲಿರ್ತಕ್ಕಂಥ ಎಲ್ಲ ಒಂದು ಅಧಿಕಾರವನ್ನು ಕೂಡ ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿತ್ತು. ನೀವು ಕೇಳಬಹುದಿತ್ತು, ಈ ಕಡೆ ಬೇರೆ ಬೇರೆದವರು ಇಲ್ವಾ, ಬೇರೆ ಬೇರೆ ರೇವಣ್ಣನ ಮಕ್ಕಳಿಲ್ವಾ, ಎಲ್ಲರೂ ಒಂದೊಂದು ದಿಕ್ಕಿನಲ್ಲಿ ಹೋಗಿದ್ದಾರೆ. ಅರ್ಥ ಆಯ್ತಾ? ಸೊ ಈಗ ನಿಖಿಲ್ ಕುಮಾರಸ್ವಾಮಿ ನಿಷ್ಠಾವಂತ ಯುವನಾಯಕ JDS ಪಕ್ಷದಲ್ಲಿ
ಅನ್ನೋದು ಒಂದು ಗುರುತನ್ನ ಇಟ್ಕೊಂಡಿದ್ದಾರೆ ಅವರು. ಹಾಗಾಗಿ ಪ್ರತಿ ಬಾರಿಯೂ ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಇನ್ನು ಮೇಲೆ ನಿಖಿಲ್ ಕುಮಾರಸ್ವಾಮಿ ಪ್ರಚಾರ ಮಾಡ್ತಾರೆ. ಕರ್ನಾಟಕದ ಮೂಲೆಯಲ್ಲೂ ಕೂಡ ಈ ಕ್ಷೇತ್ರಕ್ಕೆ ಬರಲ್ಲ ನಿಖಿಲ್ ಕುಮಾರಸ್ವಾಮಿ ಅಂತಿಲ್ಲ, ಪ್ರತಿ ಕ್ಷೇತ್ರದಲ್ಲೂ ಬರ್ತಾರೆ. ಪ್ರತಿ ಕ್ಷೇತ್ರದಲ್ಲೂ ಒಂದೊಂದು ದಿನ ಅವರ ಕಾರ್ಯಕರ್ತರನ್ನ ಕಟ್ಟುವಂತ ಕೆಲಸ ನಡೆಯುತ್ತೆ. ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ವಿಶಾಲವಾದಂಥ ಒಂದು ಕಾಯಕವು ನಡೀತದೆ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಯುವ ನಾಯಕನಾಗಿ, ಯುವಕರ ಧ್ವನಿಯಾಗಿ, ಯುವಕರ ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗುವ ಲೆಕ್ಕಾಚಾರ ಇದೆ. ಸೊ ಅದು ಪ್ಲಾನಿಂಗ್. ನಾವು ಇನ್ನೊಂದು ನೋಡಬೇಕು, ಬೆಳಗಾವಿಯ ಭಾಗದಲ್ಲಿ ಹೆಚ್ಚಿನ ಪ್ರಚಾರ ಮಾಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅರ್ಥ ಆಯ್ತಾ? ಯಾಕಂತಂದ್ರೆ ಬೆಳಗಾವಿಯ ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಗೌಡಕಿ ಇಲ್ಲಿ ಕೆಲಸ ಮಾಡುತ್ತೆ ಅಂತ. ಅಂದ್ರೆ ಈ ಗೌಡಕಿ ಅಂದ್ರೆ ಹೆಂಗೆ, ನಿಖಿಲ್ ಕುಮಾರಸ್ವಾಮಿ ಅಪ್ಪ ಸಣ್ಣ ವಯಸ್ಸಿನ ಹುಡುಗ, ಏನಾದರೂ ಮಾಡಬಲ್ಲ ಅನ್ನುವಂಥ ರೀತಿಯಲ್ಲಿ ಮತ ಚಲಾವಣೆಗಳು ಇಲ್ಲಿ ಆಗತ್ತೆ ಅಂತ ಗೊತ್ತು ನಿಖಿಲ್ ಕುಮಾರಸ್ವಾಮಿಗೆ. ಹಾಗಾಗಿ ಈ ಬೆಳಗಾವಿಯ ಭಾಗದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರ ಮಾಡುವುದಾಗಿ ಅವರ ಪ್ಲಾನಿಂಗ್ ನಡೆದಿದೆ. ಇನ್ನು ಚನ್ನಪಟ್ಟಣ, ಮಂಡ್ಯ, ತುಮಕೂರು ಹಾಗೆ ಸೇರಿದಂತೆ ಮತ್ತೆ ಮೈಸೂರು ಇಂತಹ ಭಾಗಗಳಲ್ಲಿ ಹೆಚ್ಚು ಪ್ರಚಾರವನ್ನು ಕೈಗೊಳ್ಳುವುದು, ಇದು ಈ ಲೆಕ್ಕಾಚಾರವನ್ನು ಮಾಡಿದೆ. ಆಮೇಲೆ ಇನ್ನು ಒಂದಿಷ್ಟು ಭಾಗಗಳಲ್ಲಿ ಪ್ರಚಾರ ಮಾಡುವ ವೇಳೆಯಲ್ಲಿ 2 ಚಿತ್ರನಟರನ್ನು ತೆಗೆದುಕೊಳ್ಳುವ ಲೆಕ್ಕಾಚಾರ ಇದೆಯಂತೆ. 2 ಚಿತ್ರನಟರನ್ನು ತೆಗೆದುಕೊಳ್ಳಬೇಕು. ಅದು ಯಾವ ಚಿತ್ರನಟರು ಅಂತ ಗೊತ್ತಿಲ್ಲ. 2 ಚಿತ್ರನಟರನ್ನು ತೆಗೆದುಕೊಂಡು ಪ್ರಚಾರ ಮಾಡುವವರಿದ್ದಾರಂತೆ. ಪಕ್ಷದ ಹುಮ್ಮಸ್ಸನ್ನ ಹೆಚ್ಚಿಸುವವರಿದ್ದಾರಂತೆ. ಆ 2 ಚಿತ್ರದ ನಾಯಕ ನಟರು ಯಾರಾಗಿರಬಹುದು ನಿಖಿಲ್ ಕುಮಾರಸ್ವಾಮಿ ಅವರ ಬೆಂಬಲಕ್ಕೆ ನಿಲ್ಲುವರು ಅನ್ನೋದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನೋಡೋಣ, ಆಲೋಚನೆ ಮಾಡಿ ಅದ್ರ ಬಗ್ಗೆ ನಾನು ಒಂದು ಲೆಕ್ಕಾಚಾರ ತೆಗಿತೀನಿ. ಸೊ ಅದಾದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಬರೋಬ್ಬರಿ 3 ಸಲ ಸೋತಿದ್ರು ಕೂಡ ರಾಜ್ಯದ JDS ಪಕ್ಷದ ಅಧ್ಯಕ್ಷರಾಗಿ ಅವರು ಮುಂದುವರಿತಾ ಇದ್ದಾರೆ. ಯುವಕರು ಅಂದ ಮಾತ್ರಕ್ಕೆ ಮತ ಚಲಾವಣೆ ಮಾಡ್ತಾರಾ? ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಇವು ಎರಡರನ್ನೂ ಜನ ಬಿಟ್ಟು JDSಗೆ ಮತ ಹಾಕ್ತಾರಾ? ಆ ರೀತಿ ಜನರನ್ನ ನಿಖಿಲ್ ಕುಮಾರಸ್ವಾಮಿ ಸೆಳೀತಾರಾ? ಸೆಳೆಯುವ ಶಕ್ತಿ ಇದೆಯಾ? ಇದೆಲ್ಲವೂ ಕೂಡ 2028ರ ಚುನಾವಣೆಯಲ್ಲಿ ಗೊತ್ತಾಗಲಿದೆ. ಆದರೆ ಈಗ 2026ರಲ್ಲೇ ಶುರು ಮಾಡ್ಕೊಂಡಿರೋದು ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವರಂದ್ರೆ ಉಳಿದಿರೋದು 2 ವರ್ಷ. 2028 ಮೇ ಮಾರ್ಚ್ ಈ ಆಸುಪಾಸಿನಲ್ಲಿ ಎಲೆಕ್ಷನ್ಗಳು ನಡೀತದೆ. ಆ ಟೈಮಿಂಗ್ನಲ್ಲಿ ಉಳಿದಿರೋದು 2 ವರ್ಷ ಆಗಿರೋದ್ರಿಂದ 2 ವರ್ಷದಲ್ಲಿ ರಾಜ್ಯದಲ್ಲಿ ಅವರು ಏನ್ ಮಾಡಬೇಕು? ಕಾರ್ಯಕರ್ತರನ್ನ ತೆಗೆದುಕೊಳ್ಬೇಕು, ಪ್ರತಿ ಕ್ಷೇತ್ರದಲ್ಲೂ ಕಾರ್ಯಕರ್ತರನ್ನ ಕಟ್ಟಬೇಕು, ಕಾರ್ಯಕರ್ತರಿಗೆ ಪ್ರೋತ್ಸಾಹ ಕೊಡ್ಬೇಕು, ಕಾರ್ಯಕರ್ತರಿಗೆ ಹುಮ್ಮಸ್ ಕೊಡ್ಬೇಕು, ಕಾರ್ಯಕರ್ತರ ಬೆಂಬಲವಾಗಿ ನಿಂತ್ಕೊಳ್ಬೇಕು, ಕಾರ್ಯಕರ್ತರನ್ನ ರೆಡಿ ಮಾಡಬೇಕು ಪ್ರತಿ ಕ್ಷೇತ್ರದಲ್ಲೂ. ಇದೆಲ್ಲ ನಡಿಬೇಕು ಅಂದ್ರೆ ಈಗಲಿಂದಲೇ ಆರಂಭ ಮಾಡಿರುವುದು ಅದು ಕರೆಕ್ಟ್ ಟೈಮಿಂಗ್ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಮತ್ತು JDS ಎರಡೂ ಪಕ್ಷವನ್ನ ಬಹುತೇಕ ಮಣ್ಣು ಮುಕ್ಕಿಸುವ ಲೆಕ್ಕಾಚಾರ ನಿಖಿಲ್ ಕುಮಾರಸ್ವಾಮಿ ಹಾಕಿದ್ದಾರೆ. ಇದು ಆಗಬಹುದಾಗಿದೆಯಾ ಅಂತ ಲೆಕ್ಕಾಚಾರವನ್ನ ನಾವು ತೆಗೆದ್ರೆ ಇಲ್ಲಿ ಗೊತ್ತಾಗ್ತದೆ. ಕಾಂಗ್ರೆಸ್ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷ ಹೌದು, ಭಾರತೀಯ ಜನತಾ ಪಾರ್ಟಿ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷ ಹೌದು, 2 ರಾಷ್ಟ್ರೀಯ ಪಕ್ಷ ಕೂಡ ಹೌದು. ಆದರೆ ಇಲ್ಲಿಯವರೆಗೂ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾರಾ ಅಂತ ಹೇಳಿದ್ರೆ ಹೌದು, 100% ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ದೇವೇಗೌಡರು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ, ದೇವೇಗೌಡರು ಕೂಡ ಪ್ರಧಾನಮಂತ್ರಿ ಕೂಡ ಆಗಿದ್ದಾರೆ, ಇದೇ JDS ಜನತಾದಳ ಪಾರ್ಟಿಯಿಂದ. ಸೊ ಈಗಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಮೈತ್ರಿಯಾಗಿ ಕೇಂದ್ರದಲ್ಲೂ ಕೂಡ ಅಧಿಕಾರ ಪಡೆದಿದ್ದಾರೆ ಕುಮಾರಸ್ವಾಮಿ ಅವರು. ಈ JDS ಪಾರ್ಟಿಯನ್ನು ಅಷ್ಟು ಕಡೆಗಣಿಸಲಿಕ್ಕೆ ಆಗೋದಿಲ್ಲ. ಆದರೆ 18 ಮತ್ತು 19 ಸೀಟು JDS ಪಕ್ಷಕ್ಕಿದೆ. ಇದು 40ರಿಂದ 50 ಸೀಟುಗಳನ್ನ
ಗೆಲ್ಲುವಂತ ಹಂತಕ್ಕೆ ಹೋಗ್ಬೇಕು ನಿಖಿಲ್ ಕುಮಾರಸ್ವಾಮಿ ಅವರು ಬರುವಷ್ಟಿಲ್ಲ. ಅಂದ್ರೆ 40-50 ಸೀಟ್ಗಳನ್ನ ಗೆದ್ರೆ ಆಗ ಒಂದು ಯಾವುದಾದ್ರೂ ಪಕ್ಷಕ್ಕೆ ಮೆಜಾರಿಟಿ ಆಗುವ ಸಾಧ್ಯತೆ ಕಡಿಮೆ ಇರ್ತದೆ. ಹಾಗಾಗಿ ಬಿಜೆಪಿ ಜೊತೆಗೆ ಸೇರಿದ್ರು, ಕಾಂಗ್ರೆಸ್ ಜೊತೆಗೆ ಸೇರಿದ್ರು, JDS ಪಕ್ಷಕ್ಕೂ ಕೂಡ ಸುಮಾರು ಎಷ್ಟು ವರ್ಷ, 2.5 ವರ್ಷ CM ಸ್ಥಾನ ಸಿಗಲಿದೆ ಅನ್ನುವ ಪ್ರೋತ್ಸಾಹ ಕೂಡ ಸಿಗುತ್ತೆ. ಸೊ ಇಷ್ಟು ಈ ಲೆಕ್ಕಾಚಾರ ಹಾಕೊಂಡು ನಿಖಿಲ್ ಕುಮಾರಸ್ವಾಮಿ ಹೆಜ್ಜೆಯನ್ನು ಮುಂದೆ ಹಾಕ್ತಾ ಇದ್ದಾರೆ. ನೋಡುವ ಸೊ ಏನೇನಾಗ್ತದೆ, ಇದು ಸಕ್ಸಸ್ ಆಗಬಹುದಾ, JDS ಪಕ್ಷ ಹೇಗೆಲ್ಲ ಮುಂದುವರಿಯುತ್ತದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದೆಲ್ಲ ಸಾಧ್ಯವಾಗುತ್ತಾ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತಷ್ಟು ಮುಂದಿನ ರಾಜಕೀಯ ಸುದ್ದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ.